ಸೊ ಹಾಯ್ ಫ್ರೆಂಡ್ಸ್, ಇವಾಗ ಇನ್ನೊಂದು ರೆಸಿಪಿ ಬಗ್ಗೆ ಹೇಳುವ ಅಂತ ಹೇಳ್ಕೊಂಡು ಶಾರ್ಟಾಗಿ ಸಿಂಪಲಾಗಿ ಹೇಳೋಕೆ. ಸೊ ರವೆ ರೊಟ್ಟಿ ಹೆಚ್ಚಿನವ್ರಿಗೆ ಗೊತ್ತಿದೆ ಯಾವ ಥರ ರವೆ ರೊಟ್ಟಿ ಮಾಡೋದಂತ ಹೇಳ್ಕೊಂಡು, ಬಟ್ ನಾನು ಯಾವ ಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಓಕೆನಾ? ಸೊ ಸಿಂಪಲ್ ಆಗಿ ನಿಮ್ಗೊಂದು ಯಾವ ಥರ ನಾನು ರವೆ ರೊಟ್ಟಿ ಮಾಡ್ತೇನೆ ಅಂತ ಹೇಳ್ಕೊಂಡು ಆ ಮೆಥಡ್ ನಿಮಗೆ ಹೇಳ್ಕೊಡ್ತೇನೆ. ಓಕೆನಾ? ಸೊ ಇನ್ನೇನು ತಡ ಸ್ಟಾರ್ಟ್ ಮಾಡುವ ವಿಡಿಯೋನ. ಓಕೆ, ಯಾವ ಐಟಮ್ ತಗೊಂಡಿದ್ದೇನೆ, ಯಾವ ಥರ ಮಾಡ್ಬೇಕಂತ ಹೇಳ್ಕೊಂಡು ಹೇಳ್ಕೊಡ್ತೇನೆ. ಓಕೆನಾ? ಬನ್ನಿ ಫ್ರೆಂಡ್ಸ್. ಸೊ ಇವಾಗ ರವೆ ರೊಟ್ಟಿಗೆ ಏನೆಲ್ಲ ಬೇಕಂತ ಹೇಳ್ತೇನೆ ಫ್ರೆಂಡ್ಸ್. ಓಕೆನಾ? ಇದಕ್ಕೂ ಒಂದು ನೀರುಳ್ಳಿ ಬೇಕು, ನಾನು ನೀರುಳ್ಳಿ ಕಟ್ ಮಾಡ್ತೇನೆ. ಆಮೇಲೆ ತೆಂಗಿನಕಾಯಿ ಕೂಡ ಬೇಕು. ಓಕೆನಾ? ಇದಕ್ಕೆ ನಾನು ಒಂದು ನೀರುಳ್ಳಿ ಇಟ್ಕೊಂಡಿದ್ದೇನೆ. ಸೊ ಇದನ್ನು ಕಟ್ ಮಾಡಬೇಕು. ಅದೇ ರೀತಿ ಒಂದು ತೆಂಗಿನಕಾಯಿ ನಾನು ಭಾಗ ಮಾಡಿಬಿಟ್ಟು, ಸೊ ತೆಂಗಿನಕಾಯಿನ ಭಾಗ ಮಾಡಿದ್ದೇನೆ. ಸೊ ಇದರಲ್ಲಿ ಹಾಫ್ ಭಾಗ ಮಾತ್ರ ಇದಕ್ಕೆ ಯೂಸ್ ಮಾಡ್ತೇನೆ. ಓಕೆನಾ? ಸೊ ರವೆ ರೊಟ್ಟಿಗೆ ನಾನು ಈ ಹಾಫ್ ಭಾಗ ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೂ ಸಿಂಪಲ್. ಓಕೆನಾ? ತುಂಬ ಸಿಂಪಲ್ ಮೆಥಡ್ ಅಂತಲೇ ಹೇಳ್ಬೋದು ಈ ರವೆ ರೊಟ್ಟಿ ಕೂಡ. ತೆಂಗಿನಕಾಯಿ, ಒಂದು ಈರುಳ್ಳಿ ಮತ್ತು ಹಸಿಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮುಳ್ಳು ಸೌತೆ ಅಂತ ಬರುತ್ತೆ ಸಣ್ಣದು ಗ್ರೀನ್ ಕಲರ್. ಓಕೆನಾ? ಸೊ ಅದಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಹಾಕಬೇಕು, ಚೆನ್ನಾಗಿ ಸಣ್ಣದಾಗಿ ಕೊಚ್ಚಿಬಿಟ್ಟು ಅದನ್ನು ಈ ಒಂದು ರವೆ ರೊಟ್ಟಿಗೆ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಓಕೆನಾ? ಬಟ್ ಸಾರಿ ಫ್ರೆಂಡ್ಸ್, ಇವತ್ತು ಅದೆಲ್ಲ ಇಲ್ಲ. ಈಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಬೇಕು ರವೆ ರೊಟ್ಟಿ ಮಾಡಬೇಕಂತ ಹೇಳಿದ್ದಕ್ಕೆ, ಸೊ ಪ್ಲ್ಯಾನ್ ಇಲ್ಲದೆ ನಾನು ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ದೇನೆ. ಸೊ ಇರೋದ್ರಲ್ಲಿ ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಓಕೆನಾ? ಸೊ ಅದನ್ನೆಲ್ಲ ಹಾಕಿಬಿಟ್ಟು ಯಾವ ಥರ ಮಾಡ್ತೇವೆ ಅಂತ ನಾನು ನೆಕ್ಸ್ಟ್ ಯಾವತ್ತಾದರೂ ನಿಮಗೆ ವಿಡಿಯೋ ಮಾಡುವಾಗ ತೋರಿಸ್ತೀನಿ. ಓಕೆನಾ? ಯಾವ ಥರ ಮಾಡ್ಬೋದು ಅಂತೇಳಿ. ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಕಲರ್ ಸೌತೆಕಾಯಿ ಬರ್ತದಲ್ಲ, ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಬೋದು. ಸೊ ಟೇಸ್ಟ್ ಆಗುತ್ತೆ. ಓಕೆನಾ? ನೀವು ತರಕಾರಿ ಹಾಕಿ ಯಾವುದಾದ್ರೂ ಕ್ಯಾರೆಟ್ ಈ ಥರ ಎಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ, ಚೆನ್ನಾಗೂ ಬರ್ತದೆ. ಸೊ ಇವಾಗ ಇರೋದ್ರಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ನಾನೀಗ ಕಾಯೆಲ್ಲ ತುರ್ಕೊಂಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ಕಾಯಿ ಏನಿದೆ ಅದು ತುರ್ಕೊಂಡ್ಬಿಟ್ಟಿದ್ದೇನೆ, ಪಾತ್ರೆಗೆ ತುರ್ಕೊಂಡಿದ್ದೇನೆ ನಾನು ಕಾಯಿನ. ಓಕೆನಾ? ಬಟ್ ಏನಂತ ಹೇಳಿದ್ರೆ ಎಳೆಕಾಯಿ ಫ್ರೆಂಡ್ಸ್, ಇದು ಅದು ಅಂಗಡಿಯಿಂದ ತಂದಿದ್ದಾರಾ. ಸೊ ಅಷ್ಟು ಬೆಳೆದಿಲ್ಲ, ಸ್ವಲ್ಪ ಎಳೆದಂತ ಇರ್ತಾರಲ್ಲ ಆ ಥರ, ಅಂದರೆ ಸರಿಯಾಗಿ ಬೆಳೆದಿಲ್ಲ. ಓಕೆನಾ? ಸೊ ನೀವು ಅಂದ್ಕೋಬೋದು ನಾನು ಜಾಸ್ತಿ ಕಾಯಿ ಯೂಸ್ ಮಾಡ್ತೇನೆ ಎಲ್ಲದರಲ್ಲೂ. ಓಕೆನಾ? ಯಾಕಂದರೆ ನಮ್ಮದು ಮ್ಯಾಂಗ್ಳೂರ್ ಸ್ಟೈಲು, ಹಳ್ಳಿ ಸ್ಟೈಲೆಲ್ಲ ಜಾಸ್ತಿ ಕಾಯಿ ಎಲ್ಲದಕ್ಕೂ ಬೇಕೇ ಬೇಕು ನಮಗೆ. ಸಾರು ಮಾಡೋದಾಗಲಿ, ಏನೇ ತಿಂಡಿ ಮಾಡೋದಾದರೂ ಕಾಯಿ ಇರದೆ ನಾವು ಮಾಡೋದೇ ಇಲ್ಲ ಆ ಥರ. ಓಕೆನಾ? ಸೊ ಇದಕ್ಕೂ ಕಾಯಿ ಬೇಕಾಗುತ್ತೆ. ಓಕೆನಾ? ನಾನು ಏನು ಹೇಳಿದೆ ಹಾಫ್ ಅಷ್ಟೇ ಹಾಕಿದ್ದೇನೆ. ಓಕೆನಾ? ತುರಿದ್ಬಿಟ್ಟು ಹಾಕಿಟ್ಟಿದ್ದೇನೆ. ಈಗ ನೆಕ್ಸ್ಟ್ ಏನೇನು ಹಾಕ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನಿಮಗೂ. ಒಂದು ಈರುಳ್ಳಿ, ಒಂದು ಹಸಿಮೆಣಸು ಕಟ್ ಮಾಡಿದ್ದೇನೆ. ಓಕೆನಾ? ಇದನ್ನು ಹಾಕ್ತಾ ಇದ್ದೇನೆ, ಅದಕ್ಕೆ ಹಾಕಿದ್ದೇನೆ. ಆಮೇಲೆ ಬಾಂಬೆ ರವೆ, ಇದು ಗೊತ್ತು ತಾನೆ ಎಲ್ರಿಗೂ, ಗೊತ್ತಿರುತ್ತೆ. ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತಾರೆ. ಓಕೆನಾ? ಅದು ನೀವಿಗೆ ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ತಗೊಳ್ಳಿ. ಓಕೆನಾ? ನಾನೀಗ ಸ್ವಲ್ಪ ಮಾಡೋದು, ಸೊ ಸ್ವಲ್ಪ ಮಾಡೋಕೆ ಎಷ್ಟು ಬೇಕು ಅಷ್ಟು ತಗೋತಾ ಇದ್ದೇನೆ. ಓಕೆನಾ? ಇವಾಗ ಸೊ ಹಾಕ್ತಾ ಇದ್ದೇನೆ, ನೀವು ನೋಡ್ತಾ ಇರ್ಬೋದು. ಅಂದರೆ ಸ್ವಲ್ಪ ಹಾಕಿದ್ರು ಅದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಕೆಲವೊಂದ್ಸಲ, ಅದಕ್ಕೆ ನೋಡ್ಕೊಂಡು ಹಾಕಿ. ಇದಕ್ಕೆ ಒಂದು 2 ಸ್ಪೂನ್ ಶುಗರ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆನಾ? ನಿಮಗೆ ಶುಗರ್ ಬೇಡ ಅಂತ ಹೇಳಿದರೆ ಹಾಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಉಪ್ಪು ಹಾಕ್ತಾ ಇದ್ದೇನೆ ನಾನು, ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಓಕೆನಾ? ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದ್ಸಲ ನೀರು ಹಾಕಬಾರ್ದು, ನೀರು ಹಾಕದೆ ಖಾಲಿ ಹಾಗೆ ಮಿಕ್ಸ್ ಮಾಡಿ. ಓಕೆನಾ? ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಈ ಥರ. ಓಕೆನಾ? ಹಿಂಗೆ ಮುದ್ದೆ ಮಾಡಿದರೆ ಉಂಡೆ ಆಗಬೇಕು ಅಷ್ಟು, ಅಂದರೆ ಇದು ಪರ್ಫೆಕ್ಟ್ ಆಗಿರ್ತದೆ. ನಮ್ಮದು ಕಾಯಿ, ಈರುಳ್ಳಿ ಏನಿರ್ತದೆ ಅದೆಲ್ಲ ಸರಿಯಾಗಿದೆ ಅಂತ ಅರ್ಥ. ಓಕೆನಾ? ಸೊ ಇದಕ್ಕೆ ಇವಾಗ ನೀರು ಹಾಕ್ತೇನೆ. ಓಕೆನಾ? ನೀರು ಮಾತ್ರ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್, ಜಾಸ್ತಿನೂ ಬೇಡ, ನೋಡಿಬಿಟ್ಟು ಹಾಕಿ ಅಂತ ಇದೆಲ್ಲ ಫ್ರೆಂಡ್ಸ್. ನಿಮಗೆ ಇಷ್ಟು ಹದ ಸಾಕು. ಓಕೆನಾ? ಇಷ್ಟು ನೀರಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇಷ್ಟು ನೀರು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ 15 ನಿಮಿಷ ಇಡಿ. ಓಕೆನಾ? 15 ನಿಮಿಷ ಅದು ಎಳ್ಕೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಓಕೆನಾ? 15 ನಿಮಿಷ ಆಯಿತು, ಇದು ಕಲಸಿಟ್ಟು ಇನ್ನೇನು ಸ್ಟಾರ್ಟ್ ಮಾಡ್ತೇನೆ. ಓಕೆನಾ? ಯಾವ ಥರ ಮಾಡೋದಂತ ಹೇಳ್ಕೊಂಡು. ಸೊ ನೀರಿದೆ ಇದರಲ್ಲಿ, ಅಕಸ್ಮಾತ್ ನೀರೆಲ್ಲ ಆವಿ ಆದರೆ ಅದಕ್ಕೆ ನೀರು ನೀವು ಆ್ಯಡ್ ಮಾಡ್ಬೋದು. ಓಕೆನಾ? ಸೊ ಇವಾಗ ತವ ಇಟ್ಟಿದ್ದೇನೆ ಆಲ್ರೆಡಿ, ಬಟ್ ಗ್ಯಾಸ್ ಆನ್ ಮಾಡಲಿಲ್ಲ.
ಗ್ಯಾಸ್ ಆನ್ ಮಾಡಿಬಿಟ್ಟು ತವ ಚೆನ್ನಾಗಿ ಬಿಸಿ ಆಗಲಿ. ತವ ಚೆನ್ನಾಗಿ ಬಿಸಿ ಆಗಿದೆ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ಸ್ಟಾರ್ಟಿಂಗ್ ಏನು ಮಾಡ್ಬೇಕಂತ ಹೇಳಿದ್ರೆ ನೀರಿಟ್ಟಿದ್ದೇನೆ ಇಲ್ಲಿ, ನೀರನ್ನ ಇದಕ್ಕೆ ಹಾಕಬೇಕು, ಓಕೆನಾ. ನೀರಿದ್ರೆ ತವದ ಮೇಲೆ ಹಾಕೊಳ್ಳಿ ಸ್ವಲ್ಪ. ಸೊ ಇದು ನನ್ನ ಇಷ್ಟು ರವೆ ಇದೇನಿದೆ ಅದನ್ನು ತಟ್ಟೋಕೆ ಈಗ, ಓಕೆನಾ. ಒಂದು ಸೈಡಿಗೆ ನೀರು ಇಟ್ಕೋಬೇಕು, ನೀರು ಇಟ್ಕೊಂಡ್ರೆ ಮಾತ್ರ ಅದು ಅಂಟುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಟಚ್ ಬರಲ್ಲ ನಿಮಗೆ, ತವಕ್ಕೆ ಹೇಳ್ತದೆ ಅದು ಅಂಟಿಸೋಕೆ ಹೋಗುವಾಗ, ಓಕೆನಾ. ಈ ಥರ ಬಿಸಿ ಇದ್ದಾಗನೇ ತವನ ಸ್ಪೀಡಾಗಿ ಅಂಟಿಸ್ಕೋಬೇಕು. ಆದಷ್ಟು ತೆಳ್ಳಗೆ ಅಂಟಿಸೋಕೆ ಟ್ರೈ ಮಾಡಿ, ತುಂಬ ದಪ್ಪ ಆದರೆ ಚೆನ್ನಾಗಿ ಬರಲ್ಲ, ಓಕೆನಾ. ಸಣ್ಣ ಸಣ್ಣ ಆಗಿ ಮಾಡಿ, ದೊಡ್ಡದು ಮಾಡೋಕೆ ಹೋಗ್ಬೇಡಿ. ಸೊ ಸಣ್ಣ ಸಣ್ಣ ಆಗಿ ಮಾಡಿದರೆ ಪರವಾಗಿಲ್ಲ, ಓಕೆನಾ. ತುಂಬ ದೊಡ್ಡದು ಬೇಡ. ಬಿಸಿ ಅನಿಸಿದರೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಟಚ್ ಮಾಡಿ, ಏನಾಗಲ್ಲ, ಓಕೆನಾ. ಇಷ್ಟಿದ್ರೆ ಸಾಕು, ಸಣ್ಣಾದರೂ ಪರವಾಗಿಲ್ಲ, ತೆಳ್ಳಗೆ ಮಾಡಿ ಇದಾಗ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಸೊ ಆಯಿಲ್ ಹಾಕ್ಬಿಟ್ಟು ಬೇಯೋಕಿರಿ. ಗ್ಯಾಸ್ ಕೂಡ ತುಂಬ ಸ್ಪೀಡ್ ಬೇಡ, ಸೊ ಲೈಟಾಗಿ ಇಟ್ಕೊಳ್ಳಿ, ಒಂದು 10-15 ನಿಮಿಷ ಬೇಕು ಬೇಯೋಕೆ. ಸೊ ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್. ಆಮೇಲೆ ತಿರುಗಿಸಿ ಹಾಕಿ, ಜಾಸ್ತಿ ಆದ್ರೆ ಕತ್ತೋಗ್ಬಿಡ್ತದೆ ಅದಕ್ಕೆ, ಓಕೆನಾ. ತಿರುಗಿಸಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಈ ಥರ. ಬಟ್ ಸಂಜೆ ಟೀ ಕಾಫಿಗೆ, ಸ್ನ್ಯಾಕ್ಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗುತ್ತೆ, ನಿಜವಾಗ್ಲೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದು ಸಿಂಪಲ್ ಆಗಿ ಈ ಥರನೂ ಮಾಡಿ, ಯಾರಿಗಾದ್ರು ಗೊತ್ತಿರ್ತದಲ್ಲ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಹೇಗಿರ್ತದೆ ಅಂತ ಹೇಳ್ಕೊಂಡು ಮಾಡೋರಿಗೆ. ಸೊ ಫಸ್ಟ್ ಮಾಡೋರು ಟ್ರೈ ಮಾಡಿ, ಬೆಸ್ಟ್ ಆಗುತ್ತೆ, ಓಕೆನಾ. ತಿರುಗಿ ಹಾಕಿದ್ಮೇಲೆ ಸ್ವಲ್ಪ ಗ್ಯಾಸ್ನ ಸ್ಲೋ ಇಡಿ, ಯಾಕಂದರೆ ಅದು ಆಲ್ರೆಡಿ ತವಾನೇ ಬಿಸಿ ಇರ್ತದಲ್ಲ, ಆ ಬಿಸಿಗೆ ಅದು ಕತ್ತೋಗುತ್ತೆ ಮತ್ತೆ ಮುಂದ್ಗಡೆನು, ಓಕೆನಾ. ಅದಕ್ಕೆ ಸ್ವಲ್ಪ ಸ್ಲೋ ಇಟ್ಟರೆ ಚೆನ್ನಾಗಾಗುತ್ತೆ, ಅಲ್ಲೇ ಮೀಡಿಯಮ್ ಆಗಿ ಬೇಯ್ತದೆ. ಈ ರವೆ ರೊಟ್ಟಿಗೆ ಕಾಯಿ ಚಟ್ನಿನೂ ಮಾಡ್ಬೋದು, ಅದನ್ನು ಚೆನ್ನಾಗಾಗುತ್ತೆ, ಟೀ ಕಾಫಿನೂ ಚೆನ್ನಾಗಾಗುತ್ತೆ. ಸಾಕು, ಇದು ಬೆಂತು, ಓಕೆನಾ. ಇದು ತೆಗಿತಾ ಇದ್ದೇನೆ ಈಗ. ಸೊ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಕೂಡ, ಸೊ ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸು ಆಗ್ತಾ ಇಲ್ಲ ನನಗೆ. ಸೊ ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ವಿಡಿಯೋ ಮಾಡ್ತೇವೆ ಅಂದರೆ ಸ್ಟಾರ್ಟಿಂಗ್ ಅಲ್ಲ, ಸೊ ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ, ಬಟ್ ವ್ಯೂಸ್ ಎಲ್ಲ ಆಗದಾಗ ಒಂದೊಂದು ಸಲ ಅನಿಸುತ್ತೆ, ಓಕೆ ಜನರಿಗೆ ಎಷ್ಟಾಗುತ್ತಾ ಇಲ್ವಾ ಈ ವಿಡಿಯೋ, ಅಥವಾ ಮಾಡಿದ್ದೇನೋ ಕರೆಕ್ಟ್ ಆಗುತ್ತಾ ಇಲ್ವಾ ಆ ಥರ. ಅಂದರೆ ಈಗ ವ್ಯೂಸು ಅಥವಾ ಸಬ್ಸ್ಕ್ರೈಬರ್ ಆಗ್ತಾ ಹೋದಾಗೆ ನಮಗೊಂದು ಮೋಟಿವೇಟ್ ಮಾಡಿದಾಗ ಆಗುತ್ತೆ, ಓಕೆ ಜನರಿಗೆ ಇಷ್ಟ ಆಗುತ್ತೆ, ಸೊ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕಂತ ಅನಿಸುತ್ತೆ. ಸೊ ವ್ಯೂಸ್ ಎಲ್ಲ ಆಗದಿದ್ರೆ ಅವಾಗ ಒಂಥರ ಬೇಜಾರು ಅನಿಸೋಗುತ್ತೆ ನಮಗೂ, ಏನಪ್ಪ ಜನ ಇಷ್ಟಪಡ್ತಾರೆ ಇಲ್ವಾ ವಿಡಿಯೋ ನೋಡಿಬಿಟ್ಟು, ಅಥವಾ ಇವಾಗ ಎಲ್ಲರೂ ವಿಡಿಯೋ ಮಾಡ್ತಾರಲ್ಲ, ಸೊ ಇನ್ನು ಇದೇ ವಿಡಿಯೋ ನೋಡಿಬಿಟ್ಟು ಅವ್ರಿಗೂ ಬೋರ್ ಆಗುತ್ತೆ. ಸೊ ಅಂದರೆ ಚೆನ್ನಾಗಿರೋ ಕುಕ್ ಮಾಡ್ತಾರೆ ಎಲ್ಲರೂ, ಸೊ ನಾನಂತೂ ಸಿಂಪಲ್ಲಾಗಿ ತೋರಿಸ್ತಾ ಇರೋದು ಇವಾಗ ಅಂತೂ. ಸೊ ಇನ್ನು ಊರಿಗೆಲ್ಲ ಹೋದರೆ ಊರ ಸ್ಟೈಲ್ ಯಾವ ಥರ ಮಾಡ್ತಾರೆ, ಮತ್ತು ಅಲ್ಲಿ ಹೇಗೆ ಕಲ್ಚರ್ ಇದೆ ಅದರ ಬಗ್ಗೆಲ್ಲ ಹಾಕೋಕೆ ಈಸಿ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನಾನು ಬರೀ ಕುಕ್ಕಿಂಗ್ ಅಷ್ಟೇ ಹಾಕಬೇಕು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ನಂದು ತುಂಬ ಸಿಂಪಲ್ ಆಗಿ ವಿಡಿಯೋ, ಓಕೆನಾ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದು ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಆ ಥರ ಎಲ್ಲ. ಸೊ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ, ಎಷ್ಟು ಜನರಿಗೆ ಇಷ್ಟ ಆಗಲ್ಲ ಅಂತಲೂ ನನಗೆ ಕೆಲವೊಂದ್ಸಲ ಡೌಟ್ ಆಗೋಗುತ್ತೆ, ಯಾಕಂದರೆ ನಮ್ಗೆ ಜಾಸ್ತಿ ವ್ಯೂವರ್ಸ್ ಇರಲ್ಲ, ಸಬ್ಸ್ಕ್ರೈಬರು ಇರಲ್ಲ. ಸೊ ಒಂದೊಂದು ಸಲ ವ್ಯೂಸ್ ಎಲ್ಲ ಆಗದ್ರೆ ಅಂದ್ಕೊಂಡ್ಬಿಡ್ತೇವೆ, ಓಕೆ ನಮ್ಮದು ವಿಡಿಯೋ ಇಷ್ಟ ಆಗಲ್ಲ ಆ ಥರ. ಸೊ ಯಾಕಂದರೆ ಈಗ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಿದ್ದಾಗೆ ಅವಾಗೇನಾಗುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕಂತ ಹೇಳ್ಕೊಂಡು ಒಂಥರ ಮೋಟಿವೇಟ್ ಮಾಡಿದಾಗ ಅನಿಸುತ್ತೆ. ಸೊ ವ್ಯೂಸ್ ಆಗದಿದ್ದಾಗ ಅಲ್ಲೇ ಬೇಜಾರು ಅನಿಸುತ್ತೆ, ಓಕೆ ಇಷ್ಟ ಆಗುತ್ತೋ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡಿ. ಸೊ ಫೈನಲಿ ನನ್ನ ರವೆ ರೊಟ್ಟಿ ರೆಡಿ ಆಗಿದೆ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ. ಈ ಥರ ನೋಡಿ ಬೆಂಡ್ ಮಾಡಿ ಫೋಲ್ಡ್ ಮಾಡುವಾಗ ತುಂಬ ಈಸಿಯಾಗಿ ಫೋಲ್ಡ್ ಆಗುತ್ತೆ ನೋಡಿ,
ಓಕೆನಾ? ಇಷ್ಟು ಸಾಫ್ಟ್ ಆಗಬೇಕು, ಅದು ಹಾರ್ಡ್ ಇರಬಾರ್ದು, ಹಾರ್ಡ್ ಆಗಿ ಇರಬಾರ್ದು. ಓಕೆನಾ? ಸೊ ಈ ಥರ ಸಾಫ್ಟ್ ಇರಬೇಕು. ಸೊ ಎಷ್ಟು ತೆಳ್ಳಗೆ ತಟ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ. ಓಕೆನಾ? ಎಷ್ಟು ತೆಳ್ಳಗೆ ನೀವು ತಟ್ಕೋತೀರಾ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ. ಓಕೆನಾ? ಸೊ ಎಲ್ಲ ಟ್ರೈ ಮಾಡಿ ಒಂದ್ಸಲ, ಹೇಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೇನೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್.